ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾನು ಒಂದು ಬ್ಯೂಟಿಫುಲ್ಲಾಗಿ ಪ್ಯಾಚ್ ವರ್ಕ್ ಥರ ಒಂದು ಡಿಸೈನ್ನ ತೋರ್ಸಕತ್ತೀನಿ ರಿಂಗ್ ಯೂಸ್ ಮಾಡಿ. ಸೊ ಈ ಬೀಡಿಗೆ ಅಂದರೆ ನಾವು ನೀಡಲ್ ಹಾಕಿ ಡೈರೆಕ್ಟ್ ಸೀರೆಗೆ ಕುಚ್ಚು ಹಾಕ್ತೀವಲ್ಲ, ಆ ಒಂದು ರಿಂಗ್ ಬೀಡಲ್ಲ ಇದು. ಅಂದರೆ ಇದಕ್ಕೆ ಹೋಲ್ ಇರೋಂಗಿಲ್ಲ. ಸೊ ನೀವು ಹೋಲ್ ಇರೋದು ತೊಗೋಬೋದು, ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕು, ಆವಾಗಲೇ ಫಿನಿಶಿಂಗ್ ಮಸ್ತ್ ಬರ್ತೈತಿ, ಸ್ವಲ್ಪ ಅಗಲ ಬರ್ತೈತಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರ ತೊಗೊಂಡು ಫಸ್ಟ್ ರಿಂಗ್ ಬೀಡ್ಗೆ ಲಾಕ್ ಮಾಡ್ಕೊಂಡಿನಿ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನಿಲ್ಲಿ 2 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. 2 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದ ತಕ್ಷಣ ನಾನು ಡೈರೆಕ್ಟ್ ಟ್ರಿಪಲ್ ಕ್ರೋಶಾ ಮಾಡ್ಕೋತೀನಿ. ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಳೋದು ಹೆಂಗಂತಂದ್ರೆ ನಾನು ಆಲ್ರೆಡಿ ಲೈವಲ್ಲಿ ಕೂಡ ತಿಳಿಸೀನಿ. ಸೊ ನಮ್ಮದು ಪ್ರೀವಿಯಸ್ ವೀಡಿಯೋಸ್ಗಳಲ್ಲೂ ಕೂಡ ನಾನು ಅಪ್ಲೋಡ್ ಮಾಡೀನಿ. ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಹೋಗಿ ಚೆಕ್ ಮಾಡಿ. ನಾನು ಡೈರೆಕ್ಟ್ ಟ್ರಿಪಲ್ ಕ್ರೋಶಾ ಮಾಡಕತ್ತೀನಿ. ರಿಂಗಿಗೆ ಸ್ಟಾರ್ಟಿಂಗ್ ಎಷ್ಟು ಟ್ರಿಪಲ್ ಕ್ರೋಶಾ ಬೇಕೋ ಅಷ್ಟು ರಿಂಗು ಫುಲ್ಲು ಬರೋ ಹಂಗೆ ನಾವು ಟ್ರಿಪಲ್ ಕ್ರೋಶಾನ ಮಾಡ್ಕೋತಾ ಹೋಗಬೇಕು. ಸೊ ಇಲ್ಲಿ ನಾನು ಅಂದರೆ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಹಿಂಗೆ 2ರಾಗ 1 ಮತ್ತು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾನು ಟ್ರಿಪಲ್ ಕ್ರೋಶಾನ ಮಾಡ್ಕೋತಾ ಹೋಗ್ತಾನೆ. ರಿಂಗ್ ಒಳಗೆ ಎಷ್ಟು ಇಡಿಸ್ತೈತಲ್ಲ ಅಷ್ಟನ್ನು ನಾವು ಹಾಕಬೇಕು. ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ರಿಂಗಲ್ಲಿ ನಿಮ್ಗೆ ಎಷ್ಟು ಆಗುತ್ತಲ್ಲ, ನೆಕ್ಸ್ಟ್ ಎಲ್ಲ ರಿಂಗ್ಗಳಿಗೂ ನೀವು ಅಷ್ಟೇ ಹಾಕಬೇಕು. ಆವಾಗಲೇ ಎಲ್ಲ ರಿಂಗ್ಗಳ ಸೈಜ್ಗೂ ಈಕ್ವಲಾಗಿ ಕಾಣತೈತಿ ಮತ್ತು ಡಿಸೈನ್ ಕೂಡ ಫಿನಿಶಿಂಗ್ ಸಮೇತ ಬರ್ತೈತಿ. ಸೊ ನಾನು ಇತ್ತೀಚೆಗೆ ಬೇಸಿಕ್ ಕ್ಲಾಸಸ್ ಥರ ಲೈವ್ದಾಗೂ ನಾನು ಬೇಸಿಕ್ಕಾಗಿ ಸೀರೆ ಕುಚ್ಚು ಕ್ರೋಶಾ ವರ್ಕ್ ಹೆಂಗೆ ಮಾಡೋದು ಎಲ್ಲದನ್ನು ನಾನು ಲೈವಲ್ಲಿ ತಿಳಿಸಕತ್ತೀನಿ. ಸೊ ಯಾರಾದ್ರು ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಲೈವ್ನ ಜಾಯಿನ್ ಆಗಿರಿ. ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ ಲೈವ್ ಎಷ್ಟು ಗಂಟೆಗೆ ಬರ್ತೀನಿ, ಯಾವಾಗ ಬರ್ತೀನಿ ಅಂತಂದು. ಸೊ ಬಂದು ಜಾಯಿನ್ ಆಗಿರಿ. ಮತ್ತು ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಅದರಾಗೆ ಕೇಳಿರಿ, ನಾನು ಸಾಲ್ವ್ ಮಾಡ್ತೀನಿ. ಸೊ ಹಿಂಗೆ ನಾನು ಟ್ರಿಪಲ್ ಕ್ರೋಶಾನ ಹಾಕೋತಾ ಹೋಗ್ತೀನಿ. ಅಂದರೆ ಬೇಸಿಕ್ಕಾಗಿ ನಾನು ವೀಡಿಯೋಸ್ನ ಅಂದರೆ ಲೈವ್ದಾಗ ವೀಡಿಯೋ ಮಾಡಕತ್ತೀನಿ. ಸೊ ಬಂದು ಜಾಯಿನ್ ಆಗಿರಿ. ನಿಮ್ಗೆ ಅಲ್ಲೇ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದ್ರೆ ಕೇಳ್ಬೋದು, ಕುಚ್ಚಿಗೆ ಸಂಬಂಧಪಟ್ಟಂಥದ್ದು. ಸೊ ಹಿಂಗೆ ರಿಂಗ್ ಫುಲ್ಲು ನಾವು ಟ್ರಿಪಲ್ ಕ್ರೋಶಾ ಹಾಕೋತಾ ಹೋಗ್ಬೇಕು. ಈ ಡಿಸೈನ್ ಏನೈತಲ್ಲ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಅಂತಂದ್ರೆ ಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತೈತಿ, ಅಷ್ಟು ಬ್ಯೂಟಿಫುಲ್ಲಾಗಿ ಬರ್ತೈತಿ ನೋಡ್ರಿ. ರಿಂಗ್ ಫುಲ್ಲು ಟ್ರಿಪಲ್ ಕ್ರೋಶಾ ಆದ್ಮ್ಯಾಗ ನಾವು ಫಸ್ಟ್ ಚೈನ್ ಸ್ಟಿಚ್ ಹಾಕೊಂಡಿರ್ತೀವಲ್ಲ 2, ಆ ಚೈನ್ ಸ್ಟಿಚ್ ಇದ್ರದ್ದು ಒಳಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಈ ದಾರನ ನಾವು ಎಂಡ್ ಮಾಡಬೇಕು. ಸೊ ಹೆಂಡ್ ಹೆಂಗೆ ಮಾಡೋದು ಅಂತಂದ್ರೆ ಲಾಸ್ಟಿಗೆ ನಾವು 1-2 ಚೈನ್ ಸ್ಟಿಚ್ ಹಾಕ್ಕೊಂಡು ಹಿಂಗೆ ನೀಡಲ್ನ ಮ್ಯಾಗ ಎಳೆದಪ್ಪ ಅಂದ್ರೆ ಅಲ್ಲಿಗೆ ನಾವು ನಾಟ್ ಹಾಕ್ತೀವಿ, ಅದು ಬರೋದಿಲ್ಲ. ಈ ಎಕ್ಸ್ಟ್ರಾ ದಾರನ ಗ್ಲೂ ಹಾಕಿ ಅಂಟಿಸ್ಬೇಕು. ಈಗ ನಾವು ಸೆಕೆಂಡ್ ಸ್ಟೆಪ್ ಮಾಡೋಣ. ಸೇಮ್ ಅಂದ್ರೆ ಕಾಂಬಿನೇಷನ್ ದಾರ ತೊಗೊಂಡು ಅದು ಒಂದು ನಾವು ಟ್ರಿಪಲ್ ಕ್ರೋಶಾ ಏನು ಮಾಡಿರ್ತೀವಲ್ಲ ಅದಕ್ಕೆ ನಾವು ಲಾಕ್ ಮಾಡಿಕೊಂಡು ಬೀಡನ್ನ ತೊಗೊಂಡು ಅದಾದಮೇಲೆ ನಾವು ಡಬಲ್ ಕ್ರೋಶಾನ ಸ್ಟಾರ್ಟ್ ಮಾಡ್ತೀವಿ. ಈಗ ನಾನು ಡಬಲ್ ಕ್ರೋಶಾ ಹಾಕಿದ್ದಾದ್ಮೇಲೆ ನೀಡಲ್ನ ಮ್ಯಾಕ್ ಮಾಡಿ ಅಂದರೆ ದಾರನ ಮ್ಯಾಕ್ ತಂದು ಇದು ಬೀಡನ್ನ ಹಾಕಿ ನೋಡಿರಿ ಟ್ರಿಪಲ್ ಕ್ರೋಶಾ ಮಾಡಿದ ಹೋಲ್ ಏನೈತಲ್ಲ ಅದಕ್ಕೆ ನಾನು ಡಬಲ್ ಕ್ರೋಶಾನ ಮಾಡ್ಕೊತೀನಿ. ದಾರನ ಮ್ಯಾಕ್ ತಂದು ಬೀಡನ್ನ ಸೇರಿಸಿ ನೀಡಲ್ ಮ್ಯಾಗ ಒಂದ್ಸತಿ ದಾರ ತೊಗೊಂಡು ಟ್ರಿಪಲ್ ಕ್ರೋಶದ ಹೋಲ್ನಾಗ ಹಾಕಿ ಡಬಲ್ ಕ್ರೋಶಾನ ಮಾಡ್ಕೊತೀನಿ. ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಇದನ್ನು
ಈ ಕಡೆ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಆಪೋಸಿಟ್ ಸೈಡ್ ಅಷ್ಟು ಈಕ್ವಲ್ಲಾಗಿ ಬರಬೇಕು, ಅಲ್ಲಿವರೆಗೂ ನಾವು ಹಾಕೋತಾ ಹೋಗ್ಬೇಕು. ಸೇಮ್ ಆಪೋಸಿಟಲ್ಲಿ ಬರೋದು ಹಿಂಗೆ ಆಪೋಸಿಟಾಗಿ ಅಲ್ಲಿಗೆ ಬಂದು ನಾವು ನಿಲ್ಲಿಸ್ಬೇಕು. ಸೊ ಈ ಒಂದು ರಿಂಗ್ ಫುಲ್ಲು ಅಂತಂದರೆ ಸಮವಾಗಿ ನಾವು ಡಬಲ್ ಕ್ರೋಶನ ಹಾಕ್ಕೋತಾ ಬೀಡನ್ನ ಸೇರಿಸ್ಕೋತಾ ಡಬಲ್ ಕ್ರೋಶ ಮಾಡ್ಕೋತಾ ಹೋಗಬೇಕು. ಇದೇ ಸೆಕೆಂಡ್ ಸ್ಟೆಪ್ಪು. ಇಷ್ಟನ ಇದನ್ನೇ ನಾವು ಒಂದು 25 ಒಳಗೆ ನೀವು ಎಷ್ಟು ಇಂಚಸ್ ಗ್ಯಾಪ್ ಬಿಟ್ಟು ಹಾಕ್ತಿರಲ್ಲ ಅದ್ರ ಮ್ಯಾಗೆ ಡಿಪೆಂಡ್ ಆಗಿರ್ತೈತಿ. ಸೊ ಫಸ್ಟು ನೀವು ಸೀರೆಗೆ ಮಾರ್ಕ್ ಮಾಡ್ಕೋಬೋದು. ಸೀರೆಗೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಎಷ್ಟು ಕೌಂಟಿಂಗ್ ಬರ್ತೈತಿ ನೀವು ಅಷ್ಟು ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ನಾವು ಹಿಂಗೆ ನಾವು ಮಾಡ್ಕೊಂಡಿದ್ದ ರಿಂಗ್ನ ಸೀರೆಗೆ ನಾವು ಜಾಯಿನ್ ಮಾಡ್ಕೋತಾ ಹೋಗ್ಬೋದು. ನಾನು ಆಲ್ರೆಡಿ ಬೇಸಿಕ್ಕಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ ಬಿಗಿನರ್ಸ್ಗಾಗಿ. ಸೊ ಲೈವ್ದಾಗೂ ನಾನು ತಿಳ್ಸಕತ್ತೀನಿ. ಇಂಟ್ರೆಸ್ಟ್ ಇದ್ದವರು ಲೈವ್ದಾಗೂ ಬಂದು ಕಲಿಬೋದು ಸೀರೆ ಕ್ರೋಶಾ ವರ್ಕ್ನ. ಭಾಳ ಅಂದ್ರೆ ಭಾಳ ನಿಧಾನಾಗಿ ತೋರ್ಸಕತ್ತೀನಿ, ಬಂದು ಜಾಯಿನ್ ಆಗ್ರಿ. ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೇನೆ. ಹಿಂಗೆ ನಾವು ಎರಡನ್ನೂ ಗ್ಲೂ ಹಾಕಿ ಅಂಟಿಸ್ಬೇಕು. ಸೊ ಇಂಥವು ನೀವು ಒಂದು ನಾನು ಹೇಳಿದ್ನಲ್ಲ, ನೀವು ಫಸ್ಟ್ ಸೀರೆಗೆ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಎಷ್ಟು ಬರ್ತಾವೋ ಅಷ್ಟು ಪ್ರಿಪೇರ್ ಮಾಡ್ಕೊಂಬಿಡ್ರಿ. ಇಂಥವು ಪ್ರಿಪೇರ್ ಮಾಡ್ಕೊಂಡಿದ್ದಾದ್ಮೇಲೆ ಸೀರೆಗೆ ಹೆಂಗೆ ಲಾಕ್ ಮಾಡೋದು ಅನ್ನೋದನ್ನು ನಾನು ಈಗ ತೋರಿಸ್ತೀನಿ ನೋಡ್ರಿ. ಈ ಕಡೆ ಎಲ್ಲಿಗೆ ಎಂಡ್ ಸ್ಟಾರ್ಟ್ ಮಾಡಿದ್ನೋ ಆ ಕಡೆ ಅಷ್ಟಕ್ಕೆ ನಾನು ಎಂಡ್ ಮಾಡ್ಕೊಂಡೀನಿ. ಸೊ ಮಧ್ಯಕ್ಕೆ ಹಿಂಗೆ ಗ್ಲೂ ಹಾಕಿ ಅಂಟಿಸ್ಬೇಕು ನೋಡ್ರಿ. ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಬೇಕಾದರೆ ನೀವು ಇದನ್ನು ಒಂದು ಕಡಿಮೆ ಅಂತಂದ್ರೆ ಒಂದು 23 ಅಂತ ಬಂದ್ರೂ, ಇಲ್ಲ ನಾವು ಇನ್ನೂ ಕಡಿಮೆನೇ ಹಾಕೋತೀವಿ ಅಂತಂದ್ರೆ 3 ಇಂಚಸ್ 4 ಇಂಚಸ್ ಗ್ಯಾಪ್ ಕೊಟ್ಟು ಹಾಕ್ಕೊಂಡ್ರು ಸೆಂಟ್ರದಾಗ ನೀವು ಒಂದೆರಡು ಕುಚ್ಚುಗಳನ್ನ ಕಟ್ಕೋಬೋದು ಸೀರೆಗೆ. ಅಷ್ಟು ಗ್ರ್ಯಾಂಡಾಗಿ ಬ್ಯೂಟಿಫುಲ್ ಲುಕ್ಕು ಕೊಡ್ತೈತಿ ಈ ಒಂದು ಡಿಸೈನ್. ಸೊ ನಾನು ನೆಕ್ಸ್ಟ್ ಟೈಮು ಸೀರೆಗೂ ಹಾಕಿ ತೋರಿಸ್ತೀನಿ ಹೆಂಗೆ ಬಂತು ಅಂತಂದು. ಸೊ ಈಗ ನಾವು ಹೆಂಗೆ ಸೀರೆಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಎಕ್ಸ್ಟ್ರಾ ಬಂದಿದ್ದು ನಾನು ಕಟ್ ಮಾಡ್ಕೋತೀನಿ. ಈಗ ನಾವು ಸೀರೆಗೆ ಇಲ್ಲಿ ನಾನು ಬಟ್ಟೆ ಹೊಲಿಯಾಕತ್ತೀನಿ. ಸೊ ಸೀರೆ ಹೆಂಗೆ ಹೊಲಿಬೇಕು ಅಂತಂದ್ರೆ ಮಾಮೂಲಿ ಕಾಟನ್ ದಾರ, ಸೀರೆ ಬಟ್ಟೆ ಹೊಲಿಯೋ ದಾರ ಇರ್ತಾವಲ್ಲ ಆ ದಾರ ಮತ್ತು ಸೂಜಿ ನಾವೀಗ ಹಿಂದೆಗಡೆಯಿಂದ ಅಂದರೆ ಬ್ಯಾಕ್ ಸೈಡಿಂದ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಸೊ ಅರ್ಧ ಮ್ಯಾಗ್ ಬರೋ ಹಂಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಸೊ ನೀವೇ ಸ್ಟಿಚ್ ಮಾಡ್ಕೊರಿ, ಅಂದ್ರೆ ನಿಮ್ಗೆ ಕಾಣ್ಲಾರ್ದಂಗೆ ಗೊತ್ತಾಗ್ಲಾರ್ದಂಗೆ ನೀವೇನು ಕ್ರೋಶಾ ಕಲರ್ ತೊಗೊಂಡಿರ್ತಾರಲ್ಲ ಅದೇ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊರಿ. ಸೊ ಎಷ್ಟು ಈಸಿಯಾಗಿ ಹಾಕ್ಬೋದು ಈ ಒಂದು ಡಿಸೈನ್. ನಿಮ್ಗೆ ಈ ಡಿಸೈನ್ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿರಿ. ಮತ್ತು ನಂದು ಇನ್ಸ್ಟಾಗ್ರಾಮ್ ಪೇಜ್ ಐತಿ ಶ್ರೀ ಕುಚ್ಚು ಡಿಸೈನ್. ಸೊ ಅಲ್ಲಿ ಬಂದು ನಿಮ್ಗೆ ಯಾವ್ದಾದ್ರು ಡಿಸೈನ್ ಬೇಕಪ್ಪ ಈ ಡಿಸೈನ್ ಅಂತಂದ್ರೆ ಬಂದು DM ಮಾಡಿರಿ. ನಾನು ಆ ಡಿಸೈನ್ನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಮತ್ತು ಈ ಡಿಸೈನ್ ಹೆಂಗೆ ಬಂತು ಅಂತನೂ ಕೂಡ ತಿಳಿಸ್ರಿ. ಈ ಡಿಸೈನ ಸೀರೆ ಮೇಲೆ ಹಾಕಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಸೆಂಟ್ರಿಗೂ ಒಂದು ಸತಿ ಸ್ಟಿಚ್ ಹಾಕೋಬಿಡ್ರಿ, ಯಾಕಂದ್ರೆ ಆ ಕಡೆ ಈ ಕಡೆ ಸೈಡೆಲ್ಲ ಸ್ಟಿಚ್ ಮಾಡಿದ್ರು ಒಂದು ಸ್ಟಿಚ್ ಸೆಂಟ್ರಾಗ ಹಾಕ್ಕೊಂಡ್ರೆ ಅದು ಅಳಗಾಡೋಂಗಿಲ್ಲ. ನೀವು ಇಷ್ಟು ಟೈಟಾಗಿ ಹಾಕಿದ್ರೆ ಓಕೆ, ಬಟ್ ಸೆಂಟ್ರಲ್ಲು ಹಾಕಿದ್ರೆ ಸೇಫ್ಟಿ ಇರ್ತದೆ ಅಂತಂದಷ್ಟೆ. ಹಿಂಗೆ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡಿ ಸೆಂಟ್ರಾಗ ಬೀಡನ್ನ ನಾವು ಗ್ಲೂ ಹಾಕಿ ಅಂಟಿಸಿದ್ವಪ್ಪ ಅಂತಂದ್ರೆ ಆಯ್ತು. ಎಷ್ಟು ಫಾಸ್ಟಾಗಿ ಹಾಕ್ಬೋದು ಈ ಒಂದು ಡಿಸೈನ್ನ. ಸೊ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಹಿಂಗೆ ಕಾಣ್ತಿದ್ದು ಈಗ ಸೆಂಟ್ರಲ್ಲೇ ನಾವು ಗ್ಲೂ ಹಾಕಿ ಬೀಡನ್ನ ಅಂಟಿಸೋಣ. ಸೊ ಇಲ್ಲಿ ಬಟ್ಟೆಗೆ ಹಾಕೋದ್ರಿಂದ ನಾನು ಹತ್ರ ಹಾಕಕತ್ತೀನಿ. ಸೀರೆಗೆ ನೀವು 2 ಇಂಚಸ್ ಇಲ್ಲ 2.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಹಾಕಬೇಕು. ನೋಡಿ ಇಲ್ಲಿ ಇಷ್ಟ ಗ್ಯಾಪ್ ಇರೋದು ನಾನು ಸೀರೆಗೆ ರೆಕಮೆಂಡ್ ಮಾಡೋದು ಅಂತ. ಸೊ 2 ಇಂಚಸ್ ಇಲ್ಲ 2.5 ಇಂಚಸ್ಸನ್ನು ಹಾಕೋದು ನಾನು. ಇಷ್ಟು ಹತ್ರ ಹಾಕಕ್ಕೆ ಹೋಗ್ಬೇಡ್ರಿ. 2.5 ಇಂಚಸ್ಸಿಂದನೇ ಸ್ಟಾರ್ಟ್ ಮಾಡಿರಿ. ಭಾಳ ದೂರ ಇದ್ದಷ್ಟು ಅದು ಗ್ರೇಟ್ ಮಸ್ತ್ ಕಾಣ್ತೈತಿ. ಅಷ್ಟು ಗ್ಯಾಪ್ ಕೊಡಬೇಕು. ನಾನು ಬಟ್ಟೆಗೆ ಹಾಕೋದ್ರಿಂದ ಹತ್ರ ಹಾಕಿ ತೋರ್ಸಕತ್ತೀನಿ. ಸೊ ಹಿಂಗೆ ನಾವು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದ ಮ್ಯಾಗ ಬೀಡನ್ನ ನಾವು ಸೆಂಟ್ರಲ್ ಅಂಟಿಸಿ ಸೊ ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ. ಈ ಒಂದು ಡಿಸೈನ್ ಹೆಂಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ನೀವು ಟ್ರೈ ಮಾಡಿರಿ ಮತ್ತು ಲೈವ್ದಾಗ ಬಂದು ಜಾಯ್ನ್ ಆಗಿರಿ. ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೀನಿ. ಇದೇ ರೀತಿ ಮುಂದಿನ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಬಾಯ್.